ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿರಾಜ್ ಸೆಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮನೆಯ ಒಂದು ಯುಗಾದಿ ಅಮಾವಾಸ್ಯೆಗೆ ಧಾನ್ಯಲಕ್ಷ್ಮಿ ಪೂಜೆ ನಾನು ಯಾವ ರೀತಿ ಆಚರಣೆ ಮಾಡಿದ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಂತೆ. ನಿಮ್ಮೆಲ್ಲರಿಗೂ ಕೂಡ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಮ್ಮನವರು ಎಲ್ಲರಿಗೂ ಒಳ್ಳೆಯದು ಮಾಡಿದಂತ ಅಮ್ಮನವ್ರ ಬಳಿ ಕೂಡ ಕೇಳ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಒಂದು ಈ ಇಷ್ಟಾರ್ಥಗಳು ಶೀಘ್ರವಾಗಿಯೇ ನೆರವೇರಲಿ ಅಂತ ಕೂಡ ಕೇಳ್ಕೊಂಡಿದ್ದೆ. ಬನ್ನಿ ನೋಡೋಣಂತೆ. ಇದು ನಮ್ಮ ಅಮಾವಾಸ್ಯೆ ಪೂಜೆ. ನಾನು ಅಮಾವಾಸ್ಯೆದಂದು ನಮ್ಮ ಮನೆಯ ಪೂಜೆ ಮಾಡ್ಕೊಂಡಿದ್ದೆ. ಪ್ರಸಾದಕ್ಕೆ ಅಂತ ಚಿತ್ರಾನ್ನ ಮಾಡಿದ್ದೆ. ಮತ್ತು ಕಾಗೆಗಳ ಪೂಜೆ, ಒಂದು ಪಿತೃಗಳ ಪೂಜೆ ಕೂಡ ನಾನು ಮಾಡ್ಕೊಂಡಿದ್ದೀನಿ. ನನ್ನ ಹೆಚ್ಚಿಟ್ಟು ಎದ್ದು ತುಪ್ಪದ ದೀಪವನ್ನು ಹಚ್ಚಿ ನಾನು ಸರಳವಾಗಿಯೇ ಒಂದು ಪೂಜೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ. ಇಷ್ಟು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹವನ್ನು ಇಟ್ಟಿದ್ದೀನಿ. ಕಾಯನ್ನು ಹೊಡೆದು ಸಾಂಬ್ರಾಣಿ ಧೂಪವನ್ನು ಹಾಕಿ ಮಂಗಳಾರತಿ ಮಾಡ್ಕೊಂಡಿದ್ದೀನಿ. ಮತ್ತು ಹೊಸ ಪೂಜೆಯನ್ನು ಕೂಡ ಮಾಡಿದ್ದೇನೆ. ಅದೇ ದಿವಸ ಅಂದರೆ ಇದು ನಾನು ಮಾಡಿದ್ದು 18ನೇ ತಾರೀಕು ಅಮಾವಾಸ್ಯೆ ಅಲ್ವಾ. ರಾತ್ರಿ ಸಮಯದಲ್ಲಿ ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಂಡಿದ್ದೇನೆ. ಧಾನ್ಯಲಕ್ಷ್ಮಿ ಪೂಜೆಗೆ ಎಲ್ಲಾಯಿತು ದಾನಗಳಿತ್ತು, ಹೊಸ ಬಟ್ಟೆನೇ ಇತ್ತು. ಸರಳವಾಗಿ ನಾನು ಪೂಜೆಯನ್ನು ಕೂಡ ಮಾಡಿಕೊಂಡೆ. ಪೂಜೆ ಅಂದರೆ ನಮಸ್ಕಾರ ಅಂತು. ಹಾಗೆಯೇ ತಿರುಗಿ ದಿವಸ 19ನೇ ತಾರೀಕು ಗುರುವಾರ ನಾನು ಈ ಯುಗಾದಿ ಹಬ್ಬ ಹೊಸ ವರ್ಷದ ಪೂಜೆಯನ್ನು ಮಾಡ್ಕೊಂಡಿದ್ದೇನೆ. ಹೊಸ ಕಳಶದಲ್ಲಿ ಅದನ್ನು ನಾನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಅಕ್ಕನ ದೀಪಾರಾಧನೆ ಮಾಡಿದ್ದೆ. ಬೇವಿನ ಸೊಪ್ಪಿನ ಮೇಲೆ ತುಪ್ಪದ ದೀಪಾರಾಧನೆ. ಪ್ರಸಾದಕ್ಕೆ ಅಂತ ನಾನು ಹೋಳಿಗೆ ಮಾಡಿದ್ದೆ. ಹಾಗೆಯೇ ಒಂದು ಕರ್ಬೂಜ ಹಣ್ಣಿನಿಂದ ಒಂದು ಪಾನಕ ಮಾಡಿ ಇಟ್ಟಿದ್ದೇನೆ. ಕಾಯಿನ ಹೊಡೆದು ಮಂಗಳಾರತಿ ಮಾಡ್ಕೊಂಡಿದ್ದೆ. ನೋಡಿ, ಈ ರೀತಿ ನಾನು ನಮ್ಮ ಮನೆಯ ದೇವರ ಅಮ್ಮನವರ ಪೂಜೆ ನಾನು ಮಾಡ್ಕೊಂಡಿರುವಂಥದ್ದು ಸರಳವಾಗಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹೊಸಲು ಪೂಜೆ, ಮಾವಿನ ತೋರಣ, ಬೇವಿನ ಸೊಪ್ಪಿನ ತೋರಣ ಎಲ್ಲದನ್ನು ಸಹ ಕಟ್ಟಿದ್ದೀನಿ. ಅದು ತೋರಿಸಲು ಮಾಡ್ತಾರೆ, ನೆನಪಿಲ್ಲ, ದಯವಿಟ್ಟು ಕ್ಷಮಿಸಿ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ಇದರಲ್ಲಿ ನಾನು ನಿಮಗೆ ನಮ್ಮನೆ ಒಂದು ಯುಗಾದಿ ಹಬ್ಬದ ಆಚರಣೆಯನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.